Hello everyone, you are watching News Insights. Let's watch today's news updates. ಮಾಧ್ಯಮದವರು ಕೆಲಸ ಮಾಡ್ತಾರೆ ಅವರೆಲ್ಲರೂ ಕೂಡ ನಾವು ಅಭಿನಂದನೆ ಹೇಳೋಣ, ಅವರಿಗೆ ಧನ್ಯವಾದ ಹೇಳೋಣ. ಎರಡು ವಿಚಾರ ನಿಮಗೆ ಹೇಳ್ತೀನಿ. ಬಹುಶಃ ನಮ್ಮ SC ST OBC ಸಮುದಾಯಗಳು ಒಂದು ಜಾಗೃತಿಯಾಗಿ ಒಂದು ಸಂಘಟನೆ ಆಗಿ ಇವತ್ತೆಲ್ಲರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಧೈರ್ಯದಿಂದ ಓಡಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಅಪ್ಪ ಬಾಬಾ ಸಾಹೇಬರ ಆಶೀರ್ವಾದ, ಆತ ಕೊಟ್ಟಂಥ ಹಕ್ಕುಗಳು, ಆತ ಕೊಟ್ಟಂಥ ಈ ಸಂವಿಧಾನ ಕಾರಣ ಇದೆಯಲ್ಲ, ಆ ಒಂದು ದಿಶೆಯಲ್ಲಿ ನೀವೆಲ್ಲರೂ ಕೂಡ ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕು, ದಿನ ಸಂವಿಧಾನವನ್ನು ಓದಬೇಕು. ನಾವು ಓದೋದಷ್ಟೇ ಅಲ್ಲ, ನಮ್ಮ ಇವತ್ತಿನ ಪೀಳಿಗೆ ಇದೆಯಲ್ಲ ಮಕ್ಕಳು ಮರಿ ಮಕ್ಕಳು ಏನಿದ್ದಾರೆ ಅವರಿಗೆಲ್ಲ ಇದನ್ನು ಓದಿಸೋದ್ರ ಮುಖಾಂತರ ಸಂಘಟಿತರಾಗಬೇಕನ್ನೋದು ಮೊದಲನೇ ವಿಚಾರ. ಎರಡನೇ ವಿಚಾರ, SCಯಲ್ಲಿ 101 ಜಾತಿ ಇದೆ, STಯಲ್ಲಿ 52 ಜಾತಿ, OBCಯಲ್ಲಿ ಒಂದು 700ಕ್ಕೂ ಹೆಚ್ಚು ಜಾತಿ. ಇವೆಲ್ಲ ಹೆಚ್ಚು ಕಡಿಮೆ ಅಣ್ತಂಬಂದ್ರೆ, ಆದರೆ ಸಣ್ಣ ಪುಚ್ಚ ವಿಚಾರಗಳು ಬಂದಾಗ ಅವರು ಇವ್ರನ್ನ ಬೈಯೋದು, ಇವ್ರನ್ನ ಅಣ್ತಂಬಂದ್ರ ಗಲಾಟೆ, ಅದು ದೊಡ್ಡ ಸಮಸ್ಯೆ ಅಲ್ಲ. ಆ ಅಣ್ತಂಬಂದ್ರ ಗಲಾಟೆನ ದೊಡ್ಡದು ಮಾಡಿಕೊಂಡು ನಾವು ಒಗ್ಗಟ್ಟನ್ನು ನಾವು ಕಳ್ಕೊಳ್ಬಾರ್ದು. ಯಾಕಂತಂದ್ರೆ ಸಂವಿಧಾನ ಬಾಬಾ ಸಾಹೇಬ್ ಕೊಟ್ಟಿರೋದು ಎಲ್ಲರಿಗೂ ಹಕ್ಕುಗಳು ಬೇಕಂತ. ನಿಮ್ಮ ಹಕ್ಕುಗಳನ್ನು ನೀವು ಕೇಳಬೇಕು, ನಮ್ಮ ಹಕ್ಕುಗಳನ್ನು ನಾವು ಕೇಳಬೇಕು. ಆದರೆ ಸಂದರ್ಭ ಬಂದಾಗ ಎಲ್ಲರೂ ಒಗ್ಗಟ್ಟು ಒಂದ್ ಕಡೆ ಪ್ರದರ್ಶನ ಮಾಡ್ಬೇಕು, ಅದನ್ನ ಮಾಡ್ಬೇಕು. ಇನ್ನು ಮೂರನೇ ಪಾಯಿಂಟ್ ನಿಮಗೆ ಹೇಳ್ತೀನಿ ನಾನು. ಈ ನಮ್ಮ ಸಮುದಾಯಗಳು ಇವತ್ತು ಏನಾದರೂ ಪಡ್ಕೊಂಡಿದ್ದೀವಿ ಅಂತಂದ್ರೆ ಹೋರಾಟಗಳಿಂದಲೇ ಅದನ್ನು ಪಡ್ತೀವಿ. ಅನಂತರದಲ್ಲಿ ನಿಗಮಗಳನ್ನೆಲ್ಲ ಮಾಡಿದ್ವಿ. ಅಂಬೇಡ್ಕರ್ ನಿಗಮ ಅಂತ ಇತ್ತು, ಇಲ್ಲ ಈ ಅಲೆಮಾರಿ ಜಾತಿಗಳಿಗೆ ಬೇರೆ ನಿಗಮ ಮಾಡ್ಬೇಕಂತಂದು ಹೇಳಿ ಬಸವಣ್ಣನೇ ನೇತೃತ್ವ ತಗೊಂಡೆಲ್ಲ ಹೋರಾಟ ಮಾಡಿದ್ವಿ. ಈಗ ಅಲೆಮಾರಿ ಅಭಿವೃದ್ಧಿ ನಿಗಮ ಅಂತಂದು ಹೇಳಿ ಒಂದಾಗಿ, ನಾಳೆ ಮುಂದೊಂದು ದಿನಕ್ಕೆ ಇಲ್ಲಪ್ಪ ನಮಗೆ ದಾಸರಿಗೇನೆ ಸಪರೇಟ್ ಆಗಿರುವಂತ ನಿಗಮ ಬೇಕಂತ ಹೇಳಿ ಒಂದು ವಾಯ್ಸ್ ಮಾಡಿದ್ರೆ ಅದಕ್ಕೂ ಕೂಡ ಸರ್ಕಾರ ಕೊಡಬೇಕನ್ನೋಂಥ ಸ್ಥಿತಿ ಬರ್ಬೇಕಂದ್ರೆ ಅದಕ್ಕೆ ಸಂಘಟನೆ ಬಹಳ ಮುಖ್ಯ. ಎಲ್ಲವೂ ಒಗ್ಗಟ್ಟಾಗ್ತಾ ಇದೀವಿ, ಸಂಘಟನೆ ಕಟ್ಕೊಂಡು ಚಂದಾಸರ್, ಒಲೆದಾಸರ್, ಮಾಲ್ದಾಸರ್ ಅಂತ ಈಗ ಸಂಘಟನೆ ಕಟ್ಟಿದೀವ. ಸಂಘಟನೆ ಕಟ್ಟಿ ಸಮುದಾಯಕ್ಕೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತಾ ಇದೀವ. ಏನೇನು ಸಮುದಾಯ ನಮ್ಗೆ ಏನೇನು ತೊಂದರೆ ಆಗ್ತಾ ಇದೆ, ಏನಿಲ್ಲ, ಸರ್ಕಾರ ಕಡೆಯಿಂದ ನಾವು ಏನು ಬೇಡಿಕೆ ಇಡಬೇಕು, ಸರ್ಕಾರ ನಮ್ಗೆ ಇನ್ನೂ ಅವ್ರಿಗೆ ಏನು ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡ್ತಾ ಇದ್ವಿ ಸರ್. ಆಮೇಲೆ ಅದೇ ರೀತಿ ನಮಗೆ ಒಳ ಮೀಸಲಾತಿಯಲ್ಲಿ ಏನು ಕೊಡಬೇಕಾಗಿತ್ತು ವರ್ಗ 1ರಲ್ಲಿ ಅದು ಕೊಟ್ಟಿಲ್ಲ. ಅದಕ್ಕಾಗಿ ಮುಂದಿನ ನಡೆ ಏನು, ಅದಕ್ಕೆ ನಡೆ ಏನು, ನಾವು ಏನು ಮಾಡಬೇಕಾಗತ್ತೆ ಅದಕ್ಕಂತ ಅದೇ ಸಮುದಾಯದವರೆಲ್ಲ ಸೇರಿ ಒಂದು ಚಿಂತನಾ ಕಾರ್ಯಕ್ರಮ ಮಾಡ್ತೀವಿ ಸರ್. ಈಗ 1% ನಾಗಮೋಹನ್ ವರದಿ ಆಗಲಿ, ಹಿಂದೂ ವರದಿ ಆಗಲಿ, ವರ್ಗ 1 ಯಾರಿಗೆ ಏನು ಸಿಕ್ಕಿಲ್ಲ ಅವರಿಗೆ ಮೊದಲ ಆದ್ಯತೆ ಕೊಡಬೇಕು ಅನ್ನೋದು ಒಂದು ಸುಪ್ರೀಂ ಕೋರ್ಟ್ ಆದೇಶ ಇತ್ತು. ಆ ರೀತಿ ಸರ್ಕಾರ ಮಾಡಿಲ್ಲ. ನಮ್ಮನ್ನ C ಗ್ರೂಪ್ ಅಂದಿದೆ, ಎಲ್ಲವನ್ನು ಬಲಾಢ್ಯ ಸಮುದಾಯಗಳು ನಮ್ಮ ಜೊತೆ ಹಾಕಿದ್ದಾರೆ. ಸೊ ಅದರಿಂದ ನಾವು ಇನ್ನೂ ನಮ್ಮ ಸಮುದಾಯದಲ್ಲಿ ಯಾವುದೇ ರೀತಿ ಪ್ರಗತಿಪರ ಸಮುದಾಯ ಅಲ್ಲ, ನಮಗೆ ಯಾವ ಏನು ಪ್ರಗತಿ ಕಂಡಿಲ್ಲ. ಸೊ ಅದರಿಂದ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಫಸ್ಟ್ ಪ್ರಯಾರಿಟಿಯಲ್ಲಿ ಕೊಡಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಓಕೆ, ನೀವು ಪ್ರಯಾರಿಟಿಯಲ್ಲಿ ಕೊಡಬೇಕು. 1% ಇಲ್ಲ ಅಂದರೆ ಅದು ಏನೈತೆ ನಾವು ಕೋರ್ಟಲ್ಲಿ ಹೋಗ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಈಗಾಗಲೇ ನ್ಯಾಯಾಲಯದಲ್ಲಿ, ಹೌದು, ನ್ಯಾಯಾಲಯದಲ್ಲಿದೆ ಸರ್. 17ಕ್ಕೆ ನಾವು ಹೋಗಿದ್ವಿ, 17%ಗೆ. ಈಗ ಮತ್ತೆ 15% ಬರೋದ್ರಿಂದ ಮತ್ತೆ ನಮ್ಮ ಸಮುದಾಯಗಳು ಎಲ್ಲ ಒಗ್ಗೂಡಿಕೊಂಡು ನಾವು ನ್ಯಾಯಾಲಯಕ್ಕೆ ಹೋಗ್ಬೇಕನ್ನೋ ತೀರ್ಮಾನ ಮಾಡಿದ್ವಿ ಸರ್. ಸರ್ಕಾರದಿಂದ ಬರುವ ಸವಲತ್ತುಗಳ ಬಗ್ಗೆ ಸಮುದಾಯಕ್ಕೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದರೆ ನಮ್ಮ ಸಮುದಾಯಗಳು ಒಂದು ಮುಂದುವರೆದಿಲ್ಲ. ನಮ್ಮ ಸಮುದಾಯಗಳಲ್ಲಿ ಎಜುಕೇಟೆಡ್ ಯಾವುದೂ ಇಲ್ಲ, ರಾಜಕೀಯವಾಗಿ ಯಾರೂ ಇಲ್ಲ, ಶಿಕ್ಷಣವಾಗಿಯೂ ನಾವು ಏನೂ ಕಲ್ತಿಲ್ಲ. ಸೊ ಆಮೇಲೆ ನಮ್ಮ ಸಮುದಾಯಗಳಿಗಿನ್ನ ನಾವೆಲ್ಲ ಚಿಕ್ಕ ಹಳ್ಳಿಯಲ್ಲಿ ಇರೋದ್ರಿಂದ ನಮ್ಮ ಸಮುದಾಯಗಳಿಗೆ ಯಾವ ಮಾಹಿತಿ ಇಲ್ಲ, ಮಾಹಿತಿ ಕೊರತೆ. ಯಾವ ಇಲಾಖೆಯಲ್ಲಿ ಏನು ಬರ್ತೈತೆ ಅನ್ನೋ ಮಾಹಿತಿ ಕೊರತೆ ಇರೋದ್ರಿಂದ ನಮ್ಮ ಸಮುದಾಯಗಳಿಗೆ ಇನ್ನೂ ಅವ್ರಿಗೂ ಯಾವುದೇ ಸರ್ಕಾರ ಸವಲತ್ತುಗಳು ಸಿಕ್ಕಿಲ್ಲ. ಅಲೆಮಾರಿ ಅಭಿವೃದ್ಧಿ ನಿಗಮ ಅಂತ ಪ್ರತ್ಯೇಕವಾಗಿದೆ, ಅವ್ರು ಇಂಥ ಕೆಲಸ ಮಾಡಬೇಕಾಗಿದೆ ಸರ್. ಅಲೆಮಾರಿ ಅಭಿವೃದ್ಧಿ ನಿಗಮ ಅನ್ನೋದು 2022-23ರಲ್ಲಿ ಏನಾಯ್ತಲ್ಲ ಸರ್, ಅಲ್ಲೇ ನಮ್ಮ 49 ಜಾತಿಗಳನ್ನು ಗುರುತಿಸಿ ಕೊಟ್ಟರು ಬಟ್ ಅಲ್ಲಿ ಏನಾಗ್ತಾ ಇದೆ ಅಂದರೆ ಸರ್, ಬಲಾಢ್ಯವಾದ ಜಾತಿಗಳನ್ನು 2 ಸೇರಿಸ್ಬಿಟ್ರು ಅವರು. ಹೌದು, ದೊಡ್ಡದು 2 ಜಾತಿ ಸೇರಿದ್ರು. ಸೊ ಅಲ್ಲಿ ಸೇರಿಸ್ಬಿಟ್ಟು ಏನು ಮಾಡಿದ್ರು ಸರ್, ಕೊಡೋದೇ ವರ್ಷಕ್ಕೆ 35 ಕೋಟಿ 40 ಕೋಟಿ ಕೊಡ್ತಾರೋ, ಅದರಲ್ಲಿ ಜನಸಂಖ್ಯೆ ವೈಸ್ ಮಾಡ್ತಾರೋ. ಜನಸಂಖ್ಯೆ ವೈಸ್ ಮಾಡಿದಾಗ ನಮ್ಮ 49 ಜಾತಿ ಸೇರಿ 3 ಲಕ್ಷ ಆಗ್ತದೆ, ಅವು 2 ಜಾತಿ ಸೇರಿ 5 ಲಕ್ಷ ಆಗ್ತಾವೆ. ಸೊ ಹಿಂಗಾಗಿ ಅಲ್ಲೂ ನಮಗೇನೋ ಸವಲತ್ತುಗಳು ಸಿಗ್ತಾ ಇಲ್ಲ ಸರ್. ಈಗ ಪ್ರವರ್ಗ ಏನಲ್ಲಿ ಚನ್ನದಾಸರು, ಮಾಲದಾಸರು, ಹೊಲೆದಾಸರು
ಹೀಗೆ ವಿವಿಧ ಹೆಸರುಗಳಲ್ಲಿ ಕರೆಸಿಕೊಳ್ಳುವಂಥ ಈ ಸಮುದಾಯ ಕರ್ನಾಟಕದ ಭಾಳ ಪರಿಶಿಷ್ಟ ಜಾತಿಯಲ್ಲಿ ಭಾಳ ಸೂಕ್ಷ್ಮ ಸಮುದಾಯ ಹೌದು, ಅಲೆಮಾರಿ ಸಮುದಾಯ ಹೌದು, ಬಡತನದಿಂದ ನರಳುತ್ತಾ ಇರುವಂಥ ಸಮುದಾಯ ಹೌದು. ಇವತ್ತು ಕೂಡ ಈ ಸಮುದಾಯದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಆಶ್ರಯ ಇಲ್ಲ, ಮನೆ ಇಲ್ಲ, ಎಲ್ಲೋ ಸ್ಲಮ್ಗಳಲ್ಲಿ ಗುಡಿಸಲುಗಳಲ್ಲಿ ಜೀವನ ಮಾಡ್ತಾರೆ. ಭಿಕ್ಷೆಟ್ನೆ ಕೂಡ ಇವತ್ತು ಆ ಸಮುದಾಯ ಒಂದು ಪ್ರಮಾಣದಲ್ಲಿ ಕಾಡ್ತಾ ಇದೆ. ಇಂಥ ಕಡು ಬಡತನದಲ್ಲಿರುವಂಥ ಒಂದು ಸಮುದಾಯವನ್ನು ಸಂಘಟನೆ ಮಾಡೋದಕ್ಕೆ ನಮ್ಮ ಬಸವರಾಜ ನಾರಾಯಣಕರ್ ಅವರ ತಂಡ ಮತ್ತು ಅವ್ರ ಇಡೀ ಬಳಗ ಸೇರಿಕೊಂಡು ರಾಜ್ಯ ಮಟ್ಟದ ಒಂದು ಚಿಂತನ ಮಂತ್ರ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಭಾಳ ಮುಖ್ಯ ಉದ್ದೇಶ ಈ ಸಮಾಜವನ್ನು ಮುಖ್ಯವಾಹಿನಿಗೆ ತರಬೇಕು, ಸಮಾಜಕ್ಕೆ ಶಿಕ್ಷಣ, ಉದ್ಯೋಗ ಮತ್ತು ಸಮಾನತೆ, ಘನತೆಯ ಬದುಕು ಸಿಗಬೇಕನ್ನುವಂಥದ್ದು, ಸರ್ಕಾರದ ಸೌಲಭ್ಯಗಳು ಇದಕ್ಕೆ ತಲುಪಿಸಬೇಕು ಅನ್ನುವಂಥ ಕೆಲಸ ಮಾಡಿದ್ದಾರೆ. ಸರ್ಕಾರದ ವಿವಿಧ ಯೋಜನೆಗಳ ಕುರಿತಂತೆ ಇವರಿಗೆ ಜಾಗೃತಿಗೊಳಿಸುವಂಥ, ಕೌಶಲ್ಯಗಳನ್ನು ಹೆಚ್ಚಳ ಮಾಡುವಂತಹ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಪದಾಧಿಕಾರಿಗಳು ಒಂದು ಚಿಂತನೆ ಮಾಡಿದ್ದಾರೆ. ಇವತ್ತು ಚಿಂತನೆ ಆಗಿರುವಂಥ ವಿಚಾರಗಳನ್ನು ಒಂದು ಡ್ರಾಫ್ಟನ್ನು ಮಾಡಿ ಆ ಡ್ರಾಫ್ಟನ್ನು ಮಾನ್ಯ ಸರ್ಕಾರಕ್ಕೆ, ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುವಂಥ ಒಂದು ನಿರ್ಧಾರವನ್ನು ಇವತ್ತು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸಮುದಾಯದ ಜೊತೆಗೆ ಎಲ್ಲ ಸಮುದಾಯಗಳು ನಿಲ್ಲಬೇಕು ಮತ್ತು ಸರ್ಕಾರ ಇವರ ಬೇಡಿಕೆಗಳನ್ನು ಈಡೇರಿಸಬೇಕಂತಂದೇಳಿ ಇವತ್ತು ಚಿಂತನ ಮಂಥನ ನಡೆಸಿದ್ದೇವೆ. ಸಮುದಾಯಕ್ಕೆ ಏನಾದ್ರು ಕಿವಿ ಮತ್ತೆ